ಭದ್ರಕಾಳೇಶ್ವರಿ ದೇವಸ್ಥಾನ ಕದಗಲ್. ಇವತ್ತಿನ ಡೆಸ್ಟಿನೇಷನ್ ಬಂದು ರೋಡ್ ಮಾತ್ರ ಸೈಕ್ಕಾಗಿದೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ನೋಡಿ ತೋರಿಸ್ತೀವಿ. ಇವಾಗ ಸಮ್ಮರ್ ಫೀಲ್ ಬರುತ್ತಾ ಅಥವಾ ಮಾನ್ಸೂನ್ ಫೀಲ್ ಬರುತ್ತಾ ಗೊತ್ತಾಗುತ್ತೆ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಎಲ್ರಿಗೂ. ಫಿಲ್ಯಾಂಟಲ್ಲಿ ಜರ್ನಿದು ಫೇಸ್ 3 ಇದು. ಆ್ಯಕ್ಚುಲಿ ಈ ಸಲ ಪ್ರಜಾ ಅವರಿಲ್ಲ. ಪ್ರಜಾ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನನಗೆ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂಸ್ ಆಗಿತ್ತು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಹೊಸ ಬೈಕಲ್ಲಿ ರೈಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹಂಗೆ ಸರ್ವಿಸ್ ಮುಂಚೆ ಓಡಿಸ್ಬೇಕಾಗಿರೋ ಕಿಲೋಮೀಟರ್ಗಳು ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಇವತ್ತಿನ ಡೆಸ್ಟಿನೇಷನ್ ಬಂದು ಮಡಿಕೇರಿ, ಕೂರ್ಗ್. ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಯಾಕೆ ಕರಿಬೇಕು? ಸ್ಕಾಟ್ಲ್ಯಾಂಡಲ್ಲಿರೋವಂಥ ಆ ಜಾಗನೇ ಕೂರ್ಗ್ ಆಫ್ ಸ್ಕಾಟ್ಲ್ಯಾಂಡ್ ಅಂತ ಯಾಕೆ ಕರಿಬಾರ್ದು? ವಾಟ್ ಅ ವಿಷನ್, ಎಂತ ಥಾಟ್ ಇದು? ಯಾಕಂದರೆ ನಮ್ಮವರು ಅಡಿಕ್ಟ್ ಆಗಿರೋದು ಬೇರೆಯವ್ರ ಥರ ನಾವಿದ್ದೀವಿ ಅಂತ. ನಮ್ಮ ಥರ ಬೇರೆಯವ್ರಿದ್ದಾರೆ ಅನ್ನೋದನ್ನ ಯಾರೂ ಒಪ್ಕೊಳ್ಳಲ್ಲ. ಓವರಾಲ್ RTX ರೈಡ್ ಹೇಳಬೇಕು ಅಂದರೆ ಇವಾಗ ಅಪ್ ಟು 525 ಕಿಲೋಮೀಟ್ರ್ ಓಡಿಸಿದ್ದೀನಿ. ನನಗಂತೂ ತುಂಬ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಗಾಡಿ. ಮಡಿಕೇರಿಗೆ ಹೋಗ್ಬಿಟ್ಟು 3 ದಿನ ಅಲ್ಲೇ ಇರ್ತೀನಿ ನಾನು. ಅದರಲ್ಲಿ 1 ದಿನ ಮಡಿಕೇರಿಗೆ ಹೋಗ್ಬಿಟ್ಟು ಸೀಲ್ ಕಲೆಕ್ಟ್ ಮಾಡ್ಕೋಬೇಕು. ಗುರುವಾರ ಯುಗಾದಿ, ಎಲ್ರಿಗೂ ಹೊಸ ವರ್ಷ. ನಮ್ಮ ಟಾರ್ಗೆಟ್ ಇರೋದು RCB ಮ್ಯಾಚಸ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಈ ಫಿಲ್ಯಾಂಟಲ್ಲಿ ಜರ್ನಿ ಮುಗಿಸ್ಬೇಕು ಅಂತ. ಬಟ್ ಅದು ಯಾಕೋ ಕಷ್ಟ ಅನ್ನಿಸ್ತೈತೆ. ಯಾಕಂದರೆ ನಾನು ನೆಕ್ಸ್ಟ್ ವೀಕ್ ಬಂದು ಮತ್ತೆ ಇಮ್ಮಿಡಿಯೇಟ್ ಸರ್ವಿಸ್ ಮಾಡಿಸ್ಕೊಂಡು ಉಡುಪಿ ಕಡೆ ಹೋಗಬೇಕು. ಉಡುಪಿ ಕಡೆ ಹೋದರೆ ಫಿಲ್ಯಾಂಟಲ್ಲಿ ಜರ್ನಿ ಮುಗೀತು ಅಂತ. ಯಾಕಂದರೆ ಅಲ್ಲಿ ಒಂದೇ ಸ್ಟೇಚಲ್ಲಿ 4 ಡಿಸ್ಟಿಕ್ಸ್ ಕವರ್ ಮಾಡೋಕ್ಕಿರುತ್ತೆ. ಬ್ಯಾಕ್ ಟು ಬ್ಯಾಕ್ 3 ಸಲ ಕಪ್ ಗೆದ್ದಿರೋ ಥರ ಆಯಿತು. 24, 25, 26 ಅಟ್ ಎ ಟೈಮು. ಮೆನ್ಸ್ ವುಮೆನ್ಸ್ 2 ಕಪ್ಪು ಒಂದೇ ಟೀಮಲ್ಲಿ ಇರೋದು ಇದೇ ಫಸ್ಟ್ ಟೈಮು. RCBಗೆ ಸ್ಟಾರ್ಟಿಂಗ್ ಟ್ರಬಲ್ ಅನಿಸುತ್ತೆ. 18 ವರ್ಷ ಆಯಿತು. 18 ವರ್ಷ ಆದಮೇಲೆ ಇವಾಗ ಪಟ 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 ಅಂತ ಹೊಡಿತಾ ಇದ್ದಾರೆ ಎಲ್ಲ ಕಡೆ. ನಾನು ರಾಮನಗರದಿಂದನೇ ವ್ಲಾಗ್ ಮಾಡ್ಬೋದಾಗಿತ್ತು, ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ನಾನು ಬರೋದೇ ತಲೆ ಕೆಟ್ಟೋಗಿದ್ದು. ನನಗೆ 6:30 ಅಷ್ಟಲ್ಲಿ ಹೋಗ್ಬಿಟ್ಟು ಸೇರಿದ್ರೆ ಒಳ್ಳೇದು. ಹುಣಸೂರು ಹತ್ರ ಮಧ್ಯದಲ್ಲಿ ಒಂದು ಕಡೆ ಬ್ರೇಕ್ ತೊಗೋತೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲೂ ಬ್ರೇಕ್ ಕೊಡೋಲ್ಲ. ಲಾಸ್ಟ್ 2 ವೀಕ್ಸಿಂದ ಗಾಡಿ ಓಡಿಸ್ತಾ ಇದ್ದೀನಿ. ನನಗನ್ಸಿದ್ದು ಒಂದು ಟ್ಯಾಂಕ್ ಬ್ಯಾಗ್ ಆಗೋಲ್ಲ ಇದಕ್ಕೆ ಇವಾಗ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಆಗೋ ಥರನೇ ಪ್ಲ್ಯಾನ್ ಮಾಡ್ಕೋಬೇಕು. ಸ್ಟ್ರ್ಯಾಪ್ ಟ್ಯಾಂಕ್ ಬ್ಯಾಗು ತುಂಬ ಕಷ್ಟ ಇದೆ ಫಿಟ್ ಮಾಡೋದು. ಆಮೇಲೆ ಫಿಟ್ ಮಾಡಿದ್ರೂ ನಿಮ್ಮ ಎದೆ ಮೇಲ್ಗಡೆ ಇಲ್ಲಿವರೆಗೂ ಬಂದ್ಬಿಡುತ್ತೆ. ನನಗೆ ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಬೇಕಾಗಿತ್ತು ಟ್ಯಾಂಕ್ ಬ್ಯಾಗು. ಅದಕ್ಕೆ ಆಗಿದ್ದಾಗಲೇ ನಮ್ಗೆ ತರಿಸ್ದೆ. ಬಟ್ ಇವಾಗ ಪೇಚಾಡೋ ಥರ ಆಗ್ಬಿಟ್ಟೈತೆ ಸಿಚುವೇಶನ್. ಆಮೇಲೆ ಹಿಂದೆಗಡೆ ಲಗೇಜ್ ಇವಾಗ ಪ್ರೆಸೆಂಟು ವೈಲ್ಡ್ ಕ್ರಾಫ್ಟ್ ರೊಕ್ಸಾಕ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಕ್ಲಾ ಬ್ಯಾಗ್ಸ್ ತೊಗೋಬೇಕು, ವೈಟರ್. ಅದು ಟಾಪ್ ಬಾಕ್ಸ್ ಹಾಕೊಂಡು ಓಡಾಡ್ಬೋದು ಅಂತ ಹೇಳ್ತಾರೆ. ಬಟ್ ಟಾಪ್ ಬಾಕ್ಸ್ಗೆ 50,000 60,000 ಯಾರು ಕೊಡ್ತಾರೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಕ್ರೂಸ್ ಕಂಟ್ರೋಲ್ ನೋಡಿ ತೋರಿಸ್ತೀವಿ ಇವಾಗ. ಸೊ ಈ ಬಟನ್ನ ಒಂದು ಸಲ ಕ್ಲಿಕ್ ಮಾಡಿ ನಿಮ್ಮ ಕಡೆಗೆ ಎಳ್ಕೋಬೇಕು. ಸೊ ಅವಾಗ ಯಾವ ಸ್ಪೀಡಲ್ಲಿ ಇರುತ್ತೆ ಅದೇ ಸ್ಪೀಡಲ್ಲಿ ಕಂಟಿನ್ಯೂ ಆಗುತ್ತೆ. ಒಂದೇ ಒಂದು ಲೆಫ್ಟಲ್ಲಿ ಮಾತ್ರ ಹಿಡ್ಕೊಂಡಿರ್ತೀನಿ. ರೈಟಲ್ಲಿ ಆಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅದೇ ಸ್ಪೀಡಲ್ಲಿ. ನಾವು ಯಾವಾಗ ಫ್ರಂಟ್ ಬ್ರೇಕು ಅಥವಾ ಯಾವ್ದಾರ ಬ್ಯಾಕ್ ಆಗಲಿ ಫ್ರಂಟ್ ಆಗಲಿ ಯಾವ್ದಾರ ಒಂದು ಬ್ರೇಕ್ ಕೊಡ್ತೀವಿ ಅಥವಾ ನಾವು ಸಡನ್ನಾಗಿ ಕ್ಲಚ್ ಏನಾರ ಹೋಲ್ಡ್ ಮಾಡ್ತೀವಿ, ಆವಾಗ ಆಟೋಮೆಟಿಕಾಗಿ ಕ್ರೂಸ್ ಕಂಟ್ರೋಲ್ ಸ್ಟಾಪ್ ಆಗುತ್ತೆ. ಈ ಫೀಚರ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಮೊದಲನೇ ದಿನ 2 ದಿನ ಕ್ರೂಸ್ ಕಂಟ್ರೋಲ್ ಆನ್ ಆಗಲಿಲ್ಲ. ನೋಡಿ, ಬ್ರೇಕ್ ಕ್ಲಿಕ್ ಮಾಡಿದೆ, ಕ್ರೂಸ್ ಕಂಟ್ರೋಲ್ ಇನ್ನೂ ಆನಲ್ಲಿದೆ. ಬೇಕು ಅಂದರೆ ಆಫ್ ಮಾಡ್ಕೋತೀವಿ. ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆಫ್. ಸೊ ಇದರಲ್ಲಿ ಫಂಕ್ಷನಾಲಿಟಿ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ನನ್ನ ಮೈಲೇಜ್ ನೋಡಿ ಆಲ್ಮೋಸ್ಟ್ 38.5 ಬರ್ತಾ ಇದೆ ಲಾಂಗ್ ಓಡಿಸ್ತಾ ಇದ್ದಾರೆ. ನಾನು ಸ್ಪೀಡ್ ಜಾಸ್ತಿ ಓಡಿಸ್ತಾ ಇಲ್ಲ, ಅದೊಂದಿದೆ. ಬಟ್ ಓವರಾಲ್ ನನಗೆ 38.5 ಬರ್ತಾಯಿದೆ ತೊಗೊಂಡಿದ್ದಿನಿಂದ. ನನಗಿರೋ ಪ್ರೆಸೆಂಟ್ ಅಡ್ವಾಂಟೇಜು ನನ್ನ ವರ್ಕ್ ಫ್ರಮ್ ಹೋಮು. ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಷ್ಟು ಟ್ರಾವೆಲ್ ಮಾಡೋಕ್ಕಾಗದೆ ಅಷ್ಟು ಕವರ್ ಮಾಡಬೇಕು. ನೆಕ್ಸ್ಟು ಈ ಫಸ್ಟ್ ಸರ್ವಿಸ್ ಆಗಿದ ತಕ್ಷಣ ಒಂದು ಲಾಂಗ್ ರೈಡ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಇಲ್ಲ ಇಷ್ಟ ಆಗ್ತಾ ಇಲ್ಲ, ಇನ್ನು ವೀಡಿಯೋ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ನನಗಲ್ದೇ ಇದ್ದರೂ ಬೇರೆ ಯಾವುದೇ ಯೂಟ್ಯೂಬಲ್ಲಿ ನೀವು ನೋಡೋವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಸುಮ್ಮನೆ ನೋಡ್ಬಿಟ್ಟು ಸ್ಕ್ರಾಲ್ ಮಾಡೋ ಬದಲು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ. ಲಾಸ್ಟ್ ಟೈಮು 3 ಸಲ RCB ಮೇಲೆ ಒಂದು ಸಾಂಗ್ ಮಾಡಿದ್ದು. ಅದರಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇನ್ನು 2 ಒಳ್ಳೆ ಹಿಟ್ ಆಗಿದೆ, ಒಳ್ಳೆ ವ್ಯೂಸ್ ಕೂಡ ಇದೆ ಅದರಲ್ಲಿ. ನೋಡಿಲ್ಲ ಅಂದರೆ ಆ ವೀಡಿಯೋಸ್ನ ಒಂದು ಸಲ ನೋಡಿ, ನಿಮಗೆ ಖುಷಿ ಆಗುತ್ತೆ. ಪ್ರಜಾ ಅವರು ಫುಲ್ಲು ಜೋಶಲ್ಲಿ ಮೌಂಟ್ಸ್ ಎಲ್ಲ ತೊಗೊಂಡ್ರು. ಬಟ್ ಅವ್ರು ರೈಡ್ಗೆ ಬರ್ತಾಯಿಲ್ಲ. ಏನು ಮಾಡೋಣ, ಅವ್ರಿಗೆ ಬರೋಕ್ಕೆ ಇಷ್ಟ ಇದೆ. ಬಟ್ ಡಮ್ ಅಂದ್ಬಿಟ್ಟು 2 ಸಲ ಸ್ವಿಚ್ ಮಾಡಿಬಿಟ್ರು ಜಾಬು. ನಂದು ಪ್ರೀವಿಯಸ್ ಕಂಪ್ನಿಯಿಂದ ಇಲ್ಲಿಗೆ ಬರ್ತಾ ಇರೋದಿದ್ದು ನನ್ನ 3ನೇ ಕಂಪ್ನಿ. ಅವರು ಮೊದಲನೇ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗಿ, ಅಲ್ಲಿಂದ ಮತ್ತೆ ಇನ್ನೊಂದು ಕಂಪ್ನಿಗೆ ಹೋಗಿ, ಅಲ್ಲಿಂದ ಇನ್ನೊಂದು ಕಂಪ್ನಿಗೆ ಹೋಗಿ ಇವಾಗ ಅಲ್ಲಿ ಸೆಟ್ಲ್ ಆಗ್ತಾವ್ರೆ. ಇದ್ರ ಮಧ್ಯದಲ್ಲಿ ನಾನು GoPro ತೊಗೊಂಡಿದ್ದೆ. ನನ್ನ ಒಪಿನಿಯನ್ ಕೇಳಿ ನಾನು ಅವ್ರಿಗೆ ಹೇಳಿದೆ, GoPro ಏನು ಅಂತ
ವ್ಲಾಗಿಂಗ್ ಕ್ಯಾಮ್ರಾ ಅಲ್ಲ, ಇದು ನಾನು ಯಾರಿಗೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಆಲ್ರೆಡಿ ತೊಗೊಂಡಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ, ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನನಗೇನೋ ಚಾನ್ಸ್ ಸಿಕ್ಕಿದ್ರೆ ಬೆಟರ್ DJI Osmo ಆ್ಯಕ್ಷನ್ಸ್ಗೆ ಹೋಗಬೇಕು. ಅದರಲ್ಲಿ ಬ್ಯಾಟ್ರಿ ಪ್ಯಾಕಪ್ ಆಗಲಿ, ಸ್ಟೋರೇಜ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಲೋ ಲೈಟ್ ನೈಟ್ ವ್ಲಾಗ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ GoPro ಮೊದಲೇ ಭಾರ ಹೆಲ್ಮೆಟ್ನ ಹಂಗೆ ಕೆಳಕ್ಕೆ ಎತ್ಕೊಂಡು ಹೋಗ್ಬಿಡುತ್ತೆ. ಸೆಕೆಗೆಲ್ಲ ಸ್ಟಾರ್ಟ್ ಆಗಿರೋದಕ್ಕೆ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು, ಎಳ್ನೀರು ಹೆವಿ ಡಿಮ್ಯಾಂಡು. ನೀರು ಕುಡಿತಾ ಇರಬೇಕು ಮಧ್ಯದಲ್ಲಿ. ಒಳ್ಳೆ ಚಿಲ್ಡ್ ನೀರು ಹಾಕ್ಕೊಂಡು ಒಂದೇ ಬಾಟ್ಲಲ್ಲಿ ಆಲ್ರೆಡಿ ಅರ್ಧ ಖಾಲಿ ಆಗೋಯ್ತು. ಈ ಥರ ಯಾವ್ದಾರು ಒಂದು ಬಸ್ ಒಂದು ಸಿಗಾಕೋಬಿಟ್ರೆ ನಮ್ಮ ಫ್ರೆಂಟಲ್ಲಿ ಅವಾಗ ಹೋದರೆ ಗಾಡಿನ ಫುಲ್ ಎಳಿಯಂಗೂ ಇಲ್ಲ. ಮತ್ತು ಹೆಂಗಾಗ್ಬಿಟ್ಟೈತೆ ಅಂದರೆ ಕೈಲಿ ಬಾಣ ಇದೆ ಬಟ್ ಬಿಡೋಕ್ಕಾಗ್ತಾಯಿಲ್ಲ. ನೀರಾವರಿ ಮಾಡ್ತಾರೆ ನೋಡಿ ಇಲ್ಲಿ. ಮೈಸೂರಿಂದ ಈ ಕಡೆ ಹುಣಸೂರ್ಗೆ ಹೋಗೋ ರೋಡ್ ಇಷ್ಟು ಪೂರ್ತಿ ಏನು ಚೆನ್ನಾಗಿ ಮಾಡೋರು. ಬರೀ ಲೇಔಟ್ಗಳು ಎದ್ದೊಳ್ತಾವೆ ಈ ಕಡೆ ಅಂತೂ. ಕಾರ್ಗಳೆಲ್ಲ ಇವತ್ತು ಭಾನುವಾರ ಅಲ್ವಾ, ಎಲ್ಲ ರಿಟರ್ನ್ ಬೆಂಗಳೂರಿಗೆ ಹೋಗೋವೇ ಜಾಸ್ತಿ ಇವತ್ತು. ಅದಕ್ಕೆ ನಾವು ಇವಾಗ ಈ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ಬಲಿನೋ ಒಳ್ಳೆ ಗಾಡಿ, ಸಿಸ್ಟರ್ ಟೊಯೋಟಾ ಗ್ಲಾನ್ಸಾ ಬಲಿನೋ, ಅಕ್ಕ ತಂಗಿ. ಬಲಿನೋನ ಕಾಪಿ ಹೊಡ್ತಿರೋದು ಗ್ಲಾನ್ಸಾ. ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಗ್ಲಾನ್ಸಾನ ಬಲಿನೋ ಕಾಪಿ ಅಂತ. ಇಲ್ಲ, ಅದು ಮ್ಯೂಚುವಲ್ ಅಗ್ರಿಮೆಂಟ್ ಆಗಿದೆ. ಫ್ರಾಂಕ್ಸ್ ನೋಡಿ, ಇದನ್ನು ಕೊಡಲಿಲ್ಲ ಟೊಯೋಟೋದವ್ರಿಗೆ. ಸ್ವಿಫ್ಟನ್ನು ಕೇಳಿದ್ರು, ಸ್ವಿಫ್ಟನ್ನು ಕೊಟ್ಟಿಲ್ಲ. ಟೊಯೋಟಾ ಹೈರೈಡರ್ ಆ್ಯಕ್ಚುಲಿ ಮಾರುತಿ ಸುಜುಕಿಯ ಒಂದು ಗಾಡಿಯ ಸೇಮ್ ರೆಪ್ಲಿಕಾ. ನೋಡೋಣ, ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಾರುತಿ ಸುಜುಕಿಲಿರುವಂಥ 3 ಕಾರು ಟೊಯೋಟೋದವರು ಎಕ್ಸಾಕ್ಟಾಗಿ ಯೂಸ್ ಮಾಡ್ಕೋಬೋದು. ಜಸ್ಟ್ ನೇಮ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಕಬ್ಬಿನಲ್ಲಿ ಕುಡ್ಕೊಂಡು ಹೋಗುವ. ಈ ಹೀಟಲ್ಲಿ ಇನ್ನೂ ಸ್ವಲ್ಪ ಹೀಟಾಗಿ ಹೋಗುತ್ತೆ. ಇವಾಗ ಮಡಿಕೇರಿ ಒಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೂರ್ಯ ಬೇರೆ ಫ್ರಂಟ್ ಫೇಸಿಂಗ್ ಇದ್ದರು. ಆಮೇಲೆ ಕ್ಯಾಮ್ರಾದಲ್ಲಿ ಗ್ಲೇರ್ಸ್ ಬರ್ತಾ ಇರುತ್ತೆ, ಸುಮ್ಮನೆ ಏನೂ ಕಾಣಿಸಲ್ಲ. ಇವಾಗ ಆಲ್ಮೋಸ್ಟು ಗೋಲ್ಡನ್ ಅವರ್ ಪೀರಿಯಡಲ್ಲಿ ಇದ್ದೀವಿ ಇವಾಗ. ರೂಟ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಸೂರ್ಯ ಕಾಣಿಸ್ತಾ ಇದೆ ನೋಡಿ. ನಾಗರಹೊಳೆ ಕಡೆಯಿಂದ ವಿರಾಜಪೇಟೆಗೆ ಹೋಗಿದರೆ ಅಟ್ಲೀಸ್ಟ್ ಆನೆನಾರ ಸ್ಪಾಟ್ ಮಾಡ್ಬೋದಾಗಿತ್ತು. ಈ ಕಡೆಯಿಂದ ಏನೂ ಆಗಲ್ಲ. ಈ ರೋಡ್ ನೋಡ್ತಾರೆ, ಪ್ಯಾಟೆ ಮಂದಿ ಕಾಡಿಗೆ ಬಂದರು ಸೀಸನಲ್ಲಿ. ತುಂಬ ಜನ ಆ್ಯಕ್ಚುಲಿ ಈ ಏರಿಯಾ ಸುತ್ತಮುತ್ತದಿಂದನೇ ಬಂದಿರೋದು. ನಾನು ಸ್ಟೇ ಮಾಡ್ತಾ ಇರೋದು ಗೋಸ್ಟ್ ಆಪ್ಸಲ್ಲಿ, ಅದು ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಲು. ಸೊ ವೀಕ್ ಡೇಸ್ ಆಗಿರೋದ್ರಿಂದ ನನಗೆ ಕಮ್ಮಿ ರೇಟಿಗೆ ಸಿಕ್ಕಿದೆ. ಅದಕ್ಕೆ ಆದಂಥ ಡೆಡಿಕೇಟೆಡ್ ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾವಾಗಾರ ಈ ಚಾನಲ್ ವಿಸಿಟ್ ಮಾಡಿದ್ರೆ ನೀವು ಅದನ್ನು ಚೆಕ್ ಮಾಡ್ಬೋದು. 3-4 ಡೇಸ್ ನೆಮ್ಮದಿಯಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು, ಸ್ವಲ್ಪ ಮೀಟಿಂಗ್ಸ್ ಜಾಸ್ತಿ ಇದೆ ನನಗೆ, ಕೆಲಸಗಳು ಜಾಸ್ತಿ ಇದೆ. ಸೊ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಮಾಡ್ಕೋಬೇಕು. ಬಟ್ ಫುಡ್ ಒಂದು ಅರೇಂಜ್ ಮಾಡ್ಕೋಬೇಕು. ಅಲ್ಲಿ ಝೊಮ್ಯಾಟೊ ಇದೆ, ಬಟ್ ಇವಾಗಿರೋ ಪ್ರೆಸೆಂಟ್ ಗ್ಯಾಸ್ ಸಿಚುವೇಶನ್ಸಲ್ಲಿ ಎಲ್ಲ ಕಡೆ LPG ಗ್ಯಾಸು ಎಲ್ಲ ಏನು ಕೊರತೆ ಅಂತಿದ್ದಾರೆ. ಈ ಕಡೆ ಯಾರು ಸೌದೆ ಒಲೆ ಅಡುಗೆ ಮಾಡೋರಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ರೆಗ್ಯುಲರ್ ಇದ್ದೇ ಇದೆಯಲ್ಲ ಡಾಮಿನೋಸು, KFC, ಎಲಿಫೆಂಟ್ ಕ್ರಾಸಿಂಗ್ ಕಾಷನ್ ಪದೇ ಕಾಣಿಸ್ತಾ ಇದೆ. ಬಟ್ ಅದೃಷ್ಟ ಇದ್ದರೆ ಎಲಿಫೆಂಟ್ ಕಾಣಿಸ್ಬೇಕು. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೂರ್ಯ ಅಲ್ಲಿದ್ದವನು ಈ ಕಡೆ ಬಂದುಬಿಟ್ಟಿದ್ದಾನೆ ಇವಾಗ. ತುಂಬ ಜನರದು ಡ್ರೀಮ್ ಅಂದರೆ ರಿಟೈರ್ಮೆಂಟ್ ಪ್ಲ್ಯಾನ್ ಇಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂದ್ಬಿಟ್ಟು. ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ, ಓವರಾಲ್ ಮಲೆನಾಡು, ಶಿವಮೊಗ್ಗ ಸೈಡು ಈ ಕಡೆ. ಯಾಕಂದರೆ ಎಸ್ಟೇಟ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಹೋಮ್ ಸ್ಟೇನ ಇಟ್ಕೊಂಡು ಹೆಂಡ್ತಿ ಕೈಲಿ ಅಡುಗೆ ಮಾಡಿಸಿ ಗಂಡ ಜಾಮ್ ಅಂದ್ಬಿಟ್ಟು ಬುಕ್ಕಿಂಗ್ ನೋಡ್ಕೊಂಡು ಎಷ್ಟು ಜನ ನೆಮ್ಮದಿಯಾಗಿ ಅವ್ರು ಗೊತ್ತಾ. ಅವ್ರಿಗೆ ವೀಕಲ್ಲಿ ಒಂದು ಯಾವ್ದಾರ ಒಂದು ಗ್ರೂಪ್ ಬಂದರೆ ಸಾಕು. ಸ್ಯಾಟರ್ಡೆ ಸಂಡೇ ಇರೋವಂಥ ಒಂದು ಗ್ರೂಪು ಒಂದು 10 ಜನ ಬಂದರೆ ಪರ್ ಹೆಡ್ 2,000-2,500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ 10 ಜನ ಬಂದರೆ ಅಲ್ಲಿಗೆ 25,000 ಆಯಿತು. 4 ವಾರದಲ್ಲಿ ಅವ್ರಿಗೆ 2 ವಾರ ಬಂದ್ರೂ 50,000. ಅದರಲ್ಲಿ ಖರ್ಚೆಲ್ಲ ಕಳೆದ್ರೂ ಈಸಿಲಿ ಅವ್ರಿಗೆ 25,000-30,000 ಅಂತ ಉಳಿದದೆ. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹ್ಞೂ ಕಣಪ್ಪ, ಲೆಕ್ಕ ಹಾಕಿದ್ದೀನಿ, ₹1,00,00,000. ಇಲ್ಲಿ ಯಾವುದೋ ಒಂದು ಸ್ಪೈಸಸ್ ಅಂಗಡಿಗೆ ಈಶ್ವರನ ಹೂದೋಟ ಅಂತ ಇಟ್ಟಿದ್ರು ಹೆಸರು. ಕಾಂತಾರ ರಿಲೀಸ್ ಆಗಿದ್ದು ಇಮಿಡಿಯೇಟನೇ ಹೆಸರೆತ್ಕೊಬಿಟ್ಟಿರ್ತಾನೆ ಯಾರೋ ಬುದ್ಧಿವಂತ. ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಡಿಕೇರಿಯಲ್ಲಿ ಒಂದು ಚಾಕ್ಲೇಟ್ ಶಾಪ್ ಇದೆ. ಅವ್ರ ಹತ್ರ ತರಿಸ್ಕೊಂಡು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಬರೋದು ನನಗೆ. ದಿನಕ್ಕೆ ಒಂದು ಚಾಕ್ಲೇಟ್ ತಿನ್ಕೊಂಡು ಅರ್ಧ kg ಒಂದು ಬಾಕ್ಸ್ ಬರುತ್ತೆ. ಸೊ ಆ ಚಾಕ್ಲೇಟ್ ಶಾಪ್ಗೂ ವಿಸಿಟ್ ಮಾಡ್ತೀನಿ ಈ ಸಲ. ಈ ರೋಡಲ್ಲಿ ನಾನು ಸಿದ್ಧ ನಮ್ಮ ಸ್ಪ್ಲೆಂಡರ್ನ ಎತ್ಕೊಂಡು ಬಂದಿದ್ದು ಉಡುಪಿಯಿಂದ ಒಂದು ಸಲ. ಸೊಂಟಿಕೊಪ್ಪ 3 ಕಿಲೋಮೀಟರ್ ಇದೆ ಇಲ್ಲಿಂದ. ಗೇರ್ ಆ್ಯಂಡ್ ಡೌನ್ ಶಿಫ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದರಲ್ಲಿ. RTXಲ್ಲಿ ಈಸಿಲಿ 6th ಗೇರಲ್ಲೇ ನಾನು ಓವರ್ಟೇಕ್ ಮಾಡ್ಕೋಬೋದು. ತಣ್ಣಗೆ ಆಗ್ತಾಯಿದೆ ಇವಾಗ. ಆಲ್ಮೋಸ್ಟ್ ಕತ್ಲಾಗೋ ಸಮಯ. ಸಮ್ಮರ್ ಫೀಲ್ ಬರುತ್ತಾ ಅಥವಾ ಮಾನ್ಸೂನ್ ಫೀಲ್ ಬರುತ್ತಾ ಗೊತ್ತಾಗುತ್ತೆ. ಬಟ್ ಎಲ್ಲ ಎಸ್ಟೇಟ್ಗಳೇ ಎಲ್ಲ ಮೆಣಸು ಹೆಂಗೆ ಬಿಟ್ಟಿದ್ದಾರೆ ನೋಡಿ ಗಿಡಗಳಿಗೆ. ಏಲಕ್ಕಿ ಬುಡದಲ್ಲಿರುತ್ತೆ, ಮೆಣಸನ್ನ ಹಿಂಗೆ ಬಳ್ಳಿ ಥರ ಬಿಟ್ಬಿಡ್ತಾರೆ ಮೇಲ್ಗಡೆ ಅಡಿಕೆ ಮರಕ್ಕೆ. ಇದು ಸೊಂಟಿಕೊಪ್ಪ. ಮಳೆಗಳೇ ಬರ್ತಾಗ್ರು ಏನು ಹಿಂಗಾಗ್ಬಿಡೈತೆ ವೆದರು. ಮಡಿಕೇರಿ 14, ಮಂಗಳೂರು 152. ಅಲ್ಲಿ 14 ಅಂತ ಹಾಕೋರೆ, ಇಲ್ಲ 13 ಅಂತ ಹಾಕೋರೆ. ರೋಡ್ ಮಾತ್ರ ಸೈಕಾಗಿದೆ. ಇಲ್ಲಿ ನೋಡಿ ಹಾವು ಸಿಂಗ್ ಅಂತ ಕಾಣಿಸುತ್ತೆ. ಮಾನ್ಸೂನಲ್ಲಿ ಬಂದು ಒಂದು 4-5 ಜನ ಫ್ರೆಂಡ್ಸು
ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ ಮಾತ್ರ ಈ ರೋಡಲ್ಲಿ ಸೈಕಾಗಿರುತ್ತೆ. ಇದೆಲ್ಲ ನೋಡಿ, ಇದು ಕಾಫಿ ತೋಟ. ಇದು ಅಪಘಾತ ವಲಯ, ನಿಧಾನವಾಗಿ ಚಲಿಸಿ. ಅರ್ಜೆಂಟಾಗಿ ಹೋಗ್ಬಿಡೋಣ ಅಂದ್ಬಿಟ್ಟೆಲ್ಲ ಹೋದರೆ ಮುಂದೆ ಯಾವತ್ತೂ ಬೇರೆ ಟ್ರಿಪ್ಗೆ ಹೋಗೋಕ್ಕಾಗಲ್ಲ ಅಷ್ಟೇ. ಇಲ್ಲೊಂದು ಪ್ಲೇಸ್ ಇದೆ, ಭದ್ರಕಾಳೇಶ್ವರಿ ದೇವಸ್ಥಾನ, ಕದ್ಗಲ್. ಮುಂಗಾರು ಮಳೆಯಲ್ಲಿ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಟ್ಟು ನೀರನ್ನು ಕುಂಡಿಸ್ತಾರಲ್ಲ, ಆ ಮೆಟ್ಲು ಅದೇ ಥರ ಕಾಣಿಸ್ತಾಯಿತ್ತು ನನಗೆ. ನೋಡಿ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ ರೋಡಲ್ಲೇ ಸೈಡ್ಗೆ ಹಾಕ್ಬಿಟ್ಟು. ಅದೊಂಥರ ಸೈಕಾಗಿತ್ತು. ಫ್ಯಾಮಿಲಿ ಟ್ರಿಪ್ಪು, ಬಸ್ಸಲ್ಲಿ ಸಾಂಗ್ ಹಾಕ್ಬಿಟ್ಟು ಎಲ್ಲ ಕೆಳಗಡೆ ಡ್ಯಾನ್ಸ್ ಮಾಡ್ತಾರೆ. ಡಿಜೆನೇ ಬೇಡ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಲ್ಲಿದೆ ಹೋಮ್ ಸ್ಟೇ, ಇಲ್ಲಿದೆ ಹೋಮ್ ಸ್ಟೇ ಅಂತ ಬೋರ್ಡ್ಗಳು ಬೇರೆ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೋ ಹೆಣ್ಮಗು ನಿರ್ಭಯವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ, ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈ ರೋಡ್ಗಳಲ್ಲಿ ಓಡಿಸೋದೇ ಒಂಥರ ಮಜಾ. ವಿಡಿಯೋ ಆಫ್ ಮಾಡೋಣ, ಆಮೇಲೆ ಆನ್ ಮಾಡ್ಕೊಂಡ್ರಾಯ್ತು, ಆಮೇಲೆ ಆನ್ ಮಾಡ್ಕೊಂಡ್ರಾಯ್ತು ಅಂತ ಎಷ್ಟೇ ಅಂದ್ಕೊಂಡ್ರು ಮತ್ತೆ ಆನ್ ಮಾಡಬೇಕು ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ವೆದರು. ನಾನು ಬೇರೆ ನಂದು ವಿಂಟರ್ ಜಾಕೆಟ್ ಬೇರೆ ತಂದಿಲ್ಲ. ಇದು ಅಬ್ಬೆ ಫಾಲ್ಸ್ಗೆ ಹೋಗೋ ರೋಡು ಬಂತು ನೋಡಿ. ಸುಸ್ವಾಗತ ನಗರಸಭೆ ಮಡಿಕೇರಿ. ಬಂದೇ ಗುರು, ಕೊನೆಗೂ ಇನ್ನೊಂದು 200 ಮೀಟರ್ಸಲ್ಲಿದೆ.